ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕಂಪ್ಯೂಟರ್ ಬೇಸಿಕ್ಸ್ ಫಾರ್ ಬಿಗಿನರ್ ಸೀರೀಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಕಲಿಯೋಣ. ಅದೇನೆಂದರೆ ಫೈಲ್ಸ್ ಅಂಡ್ ಫೋಲ್ಡರ್ಸ್. ಇದ್ರ ಜೊತೆಗೆ ನಾವು ಕಾಪಿ ಹೆಂಗ್ ಮಾಡಬೇಕು, ಪೇಸ್ಟ್ ಹೆಂಗ್ ಮಾಡಬೇಕು, ಕಟ್ ಹೆಂಗ್ ಮಾಡಬೇಕು, ರೀನೇಮ್ ಹೆಂಗ್ ಮಾಡಬೇಕು ಮತ್ತು ಡಿಲೀಟ್ ಹೆಂಗ್ ಮಾಡಬೇಕು, ಇನ್ನೂ ಮುಂತಾದ ಬೇಸಿಕ್ ಆಕ್ಷನ್ ಅನ್ನು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ಲೆಟ್ ಸ್ಟಾರ್ಟ್ ನೌ. ಫಸ್ಟ್ ನಾವು ಫೈಲ್ ಅಂದ್ರೆ ಏನು, ಫೈಲ್ ಅಂದ್ರೆ ಏನಂತ ಹೇಳಿ ನೋಡೋಣ. ಸೊ ಆಸ್ ಪರ್ ದ ಡೆಫಿನೇಷನ್, ಫೈಲ್ ಈಸ್ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಆರ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಆನ್ ಕಂಪ್ಯೂಟರ್ ವಿತ್ ಅ ಸ್ಪೆಸಿಫಿಕ್ ನೇಮ್. ಸೊ ಫೈಲ್ ಇದೊಂದು ಕಲೆಕ್ಷನ್ ಆಫ್ ಡೇಟಾ. ಓಕೆ, ಇಟ್ ಮೈಟ್ ಬಿ ದ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಎನಿ ಟೈಪ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದರ್ ಇನ್ಫಾರ್ಮೇಶನ್ ಸಾಮಾನ್ಯವಾಗಿ ನಾವು ಫೈಲ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್, ಒಂದು ವರ್ಡ್ ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡಿ ಅದನ್ನ ಸೇವ್ ಮಾಡಿದ್ರೆ ಅದು ಒಂದು ಫೈಲ್ ಆಗುತ್ತೆ. ಅಥವಾ ಒಂದು ಫೋಟೋ ಸೇವ್ ಮಾಡಿದ್ರೆ ಕೂಡ ಅದು ಫೈಲ್ ಆಗುತ್ತೆ. ಯಾವುದೋ ಒಂದು ವಿಡಿಯೋ ಸೇವ್ ಮಾಡಿದ್ರು ಕೂಡ ಅದು ಒಂದು ಫೈಲ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಫೈಲ್ ಅಂದ್ರೆ ನಮ್ ಇನ್ಫಾರ್ಮೇಶನ್ ಅಥವಾ ಡೇಟಾ ಅನ್ನು ಸ್ಟೋರ್ ಮಾಡುವ ಒಂದು ಡಿಜಿಟಲ್ ಫೈಲ್ ಅಂತ ಹೇಳ್ಬೋದು. ಓಕೆ, ಇವಾಗ ಫೈಲ್ ಅಂದ್ರೆ ಏನಂತ ಅರ್ಥ ಆಯ್ತಂತೆ ಅನ್ಕೊಂತೀನಿ. ನೆಕ್ಸ್ಟ್ ಫೋಲ್ಡರ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಫೋಲ್ಡರ್ ಅಂದ್ರೆ ಏನು? ಫೋಲ್ಡರ್ ಇಸ್ ಅ ಪ್ಲೇಸ್ ಆನ್ ಕಂಪ್ಯೂಟರ್. ಓಕೆ, ಫೋಲ್ಡರ್ ಇಸ್ ಏನು? ಪ್ಲೇಸ್ ಆನ್ ಅ ಕಂಪ್ಯೂಟರ್ ಯೂಸ್ ಟು ಆರ್ಗನೈಸ್ ಅಂಡ್ ಸ್ಟೋರ್ ಫೈಲ್ಸ್ ಅಂಡ್ ಅದರ್ ಫೋಲ್ಡರ್ಸ್. ಓಕೆ, ಫೋಲ್ಡರ್ ಅಂದ್ರೆ ಏನು? ನಾವು ಇವಾಗ ಹಲವಾರು ಸಾಕಷ್ಟು ಫೈಲ್ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ. ಆ ಫೈಲ್ಗಳನ್ನ ಒಂದು ಆರ್ಗನೈಸ್ಡ್ ಆಗಿಡಲು ನಾವು ಫೋಲ್ಡರ್ ಯೂಸ್ ಮಾಡ್ಕೋತೀವಿ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನಮ್ಮ ಕಂಪ್ಯೂಟರ್ ನಲ್ಲಿ ಮೈ ಡಾಕ್ಯುಮೆಂಟ್ ಅಂತೇಳಿ ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಒಳಗೆ ನಾವೇನ್ ಇಡ್ಬೋದು? ಪ್ರಾಜೆಕ್ಟ್ ಫೈಲ್ ಗಳನ್ನ ಇಡ್ಬೋದು, ಫೋಟೋಸ್ ಇಡ್ಬೋದು, ವಿಡಿಯೋ ಫೈಲ್ ಇಡ್ಬೋದು, ಎನಿ ಅದರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಆರ್ ಇಂಪಾರ್ಟೆಂಟ್ ಫೈಲ್ ಗಳನ್ನ ಆ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಂಡಿರ್ಬೋದು. ಇದು ಫೋಲ್ಡರ್ ಅಂತೇಳಿ ಆಯ್ತು. ಇವಾಗ ಫೋಲ್ಡರ್ ಅಂತೇಳಿ ಏನಂತೇಳಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ ನಾವು. ಹೌ ಟು ಕ್ರಿಯೇಟ್ ನ್ಯೂ ಫೋಲ್ಡರ್ ಅಂತೇಳಿ ನೋಡೋಣ. ಓಕೆ, ಫೋಲ್ಡರ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ಕಲಿಯೋಣ. ಇಲ್ಲಿ ಏನ್ ಡಿಸ್ಕ್ರಿಪ್ಷನ್ ಪ್ರಕಾರ, ಸ್ಟೆಪ್ಸ್ ಟು ಕ್ರಿಯೇಟ್ ನ್ಯೂ ಫೋಲ್ಡರ್ ಅಂದ್ರೆ, ಗೋ ಟು ದ ಡೆಸ್ಕ್ಟಾಪ್ ಆರ್ ಲೊಕೇಶನ್ಸ್ ವೇರ್ ಯು ವಾಂಟ್ ಟು ಕ್ರಿಯೇಟ್ ದ ಫೋಲ್ಡರ್, ರೈಟ್ ಕ್ಲಿಕ್ ಆನ್ ಎಂಪ್ಟಿ ಸ್ಪೇಸ್, ಸೆಲೆಕ್ಟ್ ನ್ಯೂ, click on folder. Fifth, new folder will appear with a new folder and type your desired folder name, for example my document, and press enter ಮಾಡಿದ್ರೆ ಅಲ್ಲಿ ಏನಾಗುತ್ತೆ? ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಡಾಕ್ಯುಮೆಂಟ್ ಫೋಲ್ಡರ್ ಇದೆ, ಪ್ರಾಜೆಕ್ಟ್ ಇದೆ, ಆಲ್ರೆಡಿ ನಾನು ಫ್ಯೂ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಫಾರ್ ಯುವರ್ ಪರ್ಪಸ್ ನಾವೇನ್ ಮಾಡ್ತೀನಿ, ನಾನು ಡೆಸ್ಕ್ಟಾಪ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಅಲ್ಲೇನೆ ನಾನು ಈ ತರ 3 ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ಪ್ರಾಕ್ಟಿಕಲಿ ನಿಮ್ಗೆ ತೋರ್ಸೋಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ರೈಟ್ ಕ್ಲಿಕ್ ಆನ್ ಓಪನ್ ಸ್ಪೇಸ್, ನಾನು ಏನ್ ಮಾಡಿದೀನಿ, ರೈಟ್ ಕ್ಲಿಕ್ ಮಾಡಿದೀನಿ. ದೇರ್ ಇಸ್ ಅ ಒನ್ ಆಪ್ಷನ್ ಕಾಲ್ಡ್ ಆಸ್ ನ್ಯೂ ಆಪ್ಷನ್. ಓಕೆ, ಸೊ ಇಲ್ಲಿ ನಮ್ಗೆ ಫೋಲ್ಡರ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನ್ಯೂ ಫೋಲ್ಡರ್ ಅಂತೇಳಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಯ್ತು. ಇದಕ್ಕೆ ಏನ್ ಮಾಡ್ತೀನಿ ನಾನು, ಫೋಲ್ಡರ್ 1 ಅಂತೇಳಿ ಹೆಸರು ಕೊಡ್ತೀನಿ. ಓಕೆ, ಈಗ ಏನಾಯ್ತು, ಇದು ಫೋಲ್ಡರ್ 1 ನಾವು ಕ್ರಿಯೇಟ್ ಮಾಡಿದ್ವಿ. ಈಗ ಫೋಲ್ಡರ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ಏನ್ ಮಾಡೋಣ, ನಾವು ಫೈಲ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಹೌ ಟು ಕ್ರಿಯೇಟ್, ಸ್ಟೆಪ್ಸ್ ಟು ಕ್ರಿಯೇಟ್ ನ್ಯೂ ಫೈಲ್. ಸೊ ಇಲ್ಲಿ ಏನಿದೆ, ಕ್ರಿಯೇಟ್ ನ್ಯೂ ಟೆಕ್ಸ್ಟ್ ಫೈಲ್. ಇಲ್ಲೇನು, ಗೋ ಟು ದ desktop or open the folder where you want to create the file. Right click on empty space, select new, click on text document, and new file will appear with the name new text document. Then you can type like new file name. You can give, for example, my name ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ನಾವು ಏನ್ ಮಾಡಿದೀವಿ, ನಾವು we have created one folder called as folder name. Okay, if you double click on that, the folder will get open. In the new folder we have not created any file inside it, so it is empty now. So ನಾವ್ ಏನ್ ಮಾಡೋಣ, ಇವಾಗ ರೈಟ್ ಕ್ಲಿಕ್ ಮಾಡೋಣ, ರೈಟ್ ಕ್ಲಿಕ್ ಆನ್ ಇಟ್. So go to the new, and I'll just create one text document as of now. So I'll just click on it. ಸೊ ಒಂದು ಫೋಲ್ಡರ್ ಫೈಲ್ ಕ್ರಿಯೇಟ್ ಆಯ್ತು, ನ್ಯೂ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು. ಇದು ನಾನು ಏನ್ ಮಾಡಿ
I'll just give a name as I required. My file ಅಂತ ಹೇಳಿ ಕೊಡ್ತೀನಿ. ಸೊ ಇವಾಗ ಏನಾಯ್ತು, file got created successfully. If you double click on it, so it will open with blank. Okay, we have created file successfully. ಸೊ ಇವಾಗ ಫೈಲ್ ಕ್ರಿಯೇಟ್ ಮಾಡಿದೀವಿ. ಇದರಲ್ಲಿ ಏನು, ಇಫ್ ಯು ವಾಂಟ್ ಟು ರೈಟ್ ಸಮಥಿಂಗ್ ವಿ ಕ್ಯಾನ್ ರೈಟ್. ನಾನು ಈಗ ಏನ್ ಮಾಡ್ತೀನಿ ಇದರಲ್ಲಿ, ದಿಸ್ ಈಸ್ ಮೈ ಫಸ್ಟ್ ಫೈಲ್ ಅಂತ ಹೇಳ್ಬಿಟ್ಟು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ನಾನು ಇದನ್ನ ಸೇವ್ ಮಾಡ್ತೀನಿ. ಓಕೆ, ಜಸ್ಟ್ save. For saving from keyboard we can use control s also. Okay, if you do control s, the file inside the content will get saved automatically. Okay, this is what we will create the file. We create the file and content inside the file. Okay, ಈಗ ನೋಡಿದ್ವಿ ನಾವು ಹೌ ಟು ಕ್ರಿಯೇಟ್ ದ ಫೈಲ್ ಅಂಡ್ ಹೌ ಟು ಕ್ರಿಯೇಟ್ ದ ಫೋಲ್ಡರ್ ನೋಡಿದ್ವಿ. ಆ ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲ್ ಮತ್ತು ಫೋಲ್ಡರ್ ನ ಹೆಂಗೆ ರೀನೇಮ್ ಮಾಡಬೇಕು ಅಂತ ನೋಡೋಣ. ಓಕೆ, ಹೌ ಟು ರೀನೇಮ್ ಫೈಲ್ ಆರ್ ಫೋಲ್ಡರ್. ಇಲ್ಲಿ ಸಿಂಪಲ್ ಸ್ಟೆಪ್ಸ್ ಇದೆ. ಓಕೆ, ಜಸ್ಟ್ ವಿಲ್ ಫಾಲೋ ದ ಸ್ಟೆಪ್ಸ್ ಫೈಲ್ ಫಸ್ಟ್. ಸೊ ಹಿಯರ್ ಮೆಥಡ್ 1 ಯೂಸಿಂಗ್ ರೈಟ್ ಕ್ಲಿಕ್ ಆಪ್ಷನ್. ಸೊ ಇಲ್ಲಿ ಏನ್ ಮಾಡಬೇಕು, ಸೆಲೆಕ್ಟ್ ದ ಫೈಲ್ ಆರ್ ಫೋಲ್ಡರ್ ಯು ವಾಂಟ್ ಟು ರೀನೇಮ್. ಓಕೆ, ರೈಟ್ ಕ್ಲಿಕ್ ಆನ್ ಇಟ್, ಸೆಲೆಕ್ಟ್ ರೀನೇಮ್, type the new name. Okay, and press enter. So if you do in this way, hello, file will get renamed. Okay, now practically ನೋಡೋಣ. ನಾವೇನ್ ಮಾಡಿದೀವಿ, ಆಲ್ರೆಡಿ ಈ ಫೋಲ್ಡರ್ 1 ಅಂತ ಹೇಳ್ಬಿಟ್ಟು ಏನ್ ಮಾಡಿದೀವಿ, ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿದೀವಿ. ನಾನೇನ್ ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. Okay, I have just selected the folder and just right clicking on it. So there is a option called as rename. ಓಕೆ, ಸೊ ನಾನು ಏನ್ ಮಾಡಿದೆ, ನಾನು ಇದಕ್ಕೇನು ಹೆಸರು ಕೊಡ್ತೀನಿ, ಕಂಪ್ಯೂಟರ್ ಫೋಲ್ಡರ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ನ್ಯೂ ನೇಮ್. ಐ ಜಸ್ಟ್ ಪ್ರೆಸ್ ಎಂಟರ್. ಐ ಪ್ರೆಸ್ ದ ಎಂಟರ್. ಓಕೆ, my new folder name got changed. Okay, this is how we are renaming the folder. File ಹೆಂಗ್ rename ಮಾಡಬೇಕು, ಸೇಮ್. If you double click on that folder will get open. Already ನಾವು ಏನ್ ಮಾಡಿದೀವಿ, inside we have created one file. Okay, I'll just change the view for this one so that it is easy to recognize. So this is my file already we have created. So ಈ file ಅನ್ನು create ಮಾಡಬೇಕಾದ್ರೆ same method. I'm just selecting the file and right clicking on it. There is an option called as rename option. Okay, I'll just click on this. ನಾನು ಏನ್ ಮಾಡ್ತೇನೆ, just give one computer basics day 1 ಅಂತ ಹೇಳ್ಬಿಟ್ಟು ನಾನು rename ಮಾಡ್ತೀನಿ. So I'll just press enter on. So see, as we given new name, this file name got changed. Okay, this is how we are doing rename folder and rename file. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೌ ಟು ಕಾಪಿ ಅಂಡ್ ಪೇಸ್ಟ್ ಫೈಲ್ ಆರ್ ಫೋಲ್ಡರ್. ಓಕೆ, ನಾವ್ ಏನ್ ಮಾಡಿದ್ವಿ ಇಲ್ಲಿವರೆಗೆ, ಫೋಲ್ಡರ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ನೋಡಿದ್ವಿ, ಅಂಡ್ ಫೈಲ್ ಹೆಂಗ್ ಕ್ರಿಯೇಟ್ ಮಾಡೋದು ನೋಡಿದ್ವಿ, ಅಂಡ್ ಹೌ ಟು ರಿನೇಮ್ ಆಲ್ಸೋ ನೋಡಿದ್ವಿ. ಈಗ ಫೈಲ್ ಮತ್ತು ಫೋಲ್ಡರ್ ಅನ್ನ ಕಾಪಿ ಮತ್ತು ಪೇಸ್ಟ್ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಜಸ್ಟ್ ಡಿಸ್ಕ್ರಿಪ್ಷನ್ಸ್ ಹಿಯರ್ ಐ ಹ್ಯಾವ್ ಜಸ್ಟ್ ಟೇಕನ್. ಇಲ್ಲೇನು ಕಾಪಿ ಪೇಸ್ಟ್ ಏನಂತಂದ್ರೆ, ಕಾಪಿ ಪೇಸ್ಟ್ ಇಸ್ ಯೂಸ್ ಟು ಮೇಕ್ ಡುಪ್ಲಿಕೇಟ್ಸ್ ಆಫ್ ಫೈಲ್ ಆರ್ ಫೋಲ್ಡರ್ ಅಂಡ್ ಪ್ಲೇಸ್ ಇಟ್ ಇನ್ ಅನದರ್ ಲೊಕೇಶನ್. ಜಸ್ಟ್ ಒರಿಜಿನಲ್ ಕಾಪಿ ಇದೆ, ಡುಪ್ಲಿಕೇಟ್ ಫೈಲ್ ಅನ್ನ ಇನ್ನೊಂದು ಲೊಕೇಶನ್ ಅಲ್ಲಿಗೆ ನಾವು ಇನ್ನೊಂದು ಲೊಕೇಶನ್ ಮೂವ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ, ಕಾಪಿ ಪೇಸ್ಟ್ ಯೂಸ್ ಮಾಡ್ತೀವಿ. ಒರಿಜಿನಲ್ ಫೈಲ್ ಒರಿಜಿನಲ್ ಪ್ಲೇಸ್ ಅಲ್ಲೇ ಇರುತ್ತೆ, ಬಟ್ ನ್ಯೂ ಲೊಕೇಶನ್ಗೆ ನಾವು ಇನ್ನೊಂದು ಡುಪ್ಲಿಕೇಟ್ ಕಾಪಿ ಬೇಕಂತಂದ್ರೆ ಕಾಪಿ ಪೇಸ್ಟ್ ಆಪ್ಷನ್ ಯೂಸ್ ಮಾಡ್ತೀವಿ. ಇದ್ರ ಆಪ್ಷನ್ ಏನ, ಇಲ್ಲಿ just using right click option also we can do. Just we have another way like copy, control C and control V from keyboard option. First now right click option nodona. Select the file or folder you want to copy and right click on it. Select the copy option and go to the location where you want to place the copy. Okay, and right click on the empty space and select the paste. This is a simple way. Let's see it in practical way. ನಾನು ಏನ್ ಮಾಡ್ತೀನಿ, ಆಲ್ರೆಡಿ ನಾವ್ ಏನ್ ಮಾಡಿದೀವಿ, ಫೈಲ್ ಕ್ರಿಯೇಟ್ ಮಾಡಿದೀವಿ ಆಯ್ತಾ.
ಫಸ್ಟ್ ಏನ ಮಾಡೋಣ, ಫೈಲ್ ಮಾಡೋಣ. ಓಕೆ, ದಿಸ್ ನಾನೇನ್ ಮಾಡಿದೀನಿ, ಫೈಲ್ ನೇಮ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡ್ಕೋತೀನಿ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋತೀನಿ. ಓಕೆ, ಐ ವಿಲ್ ಗೋ ಬ್ಯಾಕ್. ನಾನು ಎಲ್ಲಿ ಇದು ಫೋಟೋ ಪ್ರಾಜೆಕ್ಟ್ ಫೋಲ್ಡರ್ ಅಲ್ಲಿ ನಾನು ಪೇಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಏನ್ ಮಾಡ್ತೀನಿ, ಪ್ರಾಜೆಕ್ಟ್ ಫೈಲಿಗೆ ಬಂದು ರೈಟ್ ಕ್ಲಿಕ್ ಮಾಡ್ತೀನಿ. ಓಪನ್ ಸ್ಪೇಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಆಪ್ಷನ್ ಇದೆ. ಐ ಜಸ್ಟ್ ಪ್ರೆಸ್ ಆನ್ ಇಟ್, ಕ್ಲಿಕ್ ಆನ್ ಇಟ್. ಓಕೆ, ವಾಟ್ ಎವರ್ ಫೈಲ್ ವಿ ಹ್ಯಾವ್ ಕಾಪಿಡ್ ಫ್ರಮ್ ದೇ ರೈಟ್ ವಿ ಹ್ಯಾವ್ ಪೇಸ್ಟೆಡ್ ಇಟ್ ಹಿಯರ್. ಇದು ಪೇಸ್ಟ್ ಆಯಿತು. ಸೊ ಜಸ್ಟ್ ನಾವ್ ಏನ್ ಮಾಡಿದ್ವಿ, ಈಗ ಒರಿಜಿನಲ್ ಫೈಲಿಗೆ ಹೋಗೋಣ. ಫೋಲ್ಡರ್ ಯಾವ ಫೋಲ್ಡರ್ ಅಲ್ಲಿ ಇತ್ತಿದು, ಇದು ಕಂಪ್ಯೂಟರ್ ಫೋಲ್ಡರ್ ಅಲ್ಲಿ ಇತ್ತು. ಆಯ್ತಾ, ಕಂಪ್ಯೂಟರ್ ಫೋಲ್ಡರ್ ಅಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಡೇ 1 ಅಂತ ಹೇಳಿತ್ತಲ್ಲ, ಸೇಮ್ ಕಾಪಿಯನ್ನು ನಾವ್ ಏನ್ ಮಾಡಿದ್ವಿ, ಇಲ್ಲಿ ಪ್ಲೇಸ್ ಮಾಡಿದೀವಿ. ಎಲ್ಲಿ, ಪ್ರಾಜೆಕ್ಟ್ ಅಲ್ಲಿ. ಸೊ ನಾವ್ ಅಲ್ಲಿನೂ ನೋಡ್ಬೋದು, ಇಲ್ಲಿನೂ ನೋಡ್ಬೋದು. ದಿಸ್ ಇಸ್ ವಾಟ್ ಕಾಪಿ ಪೇಸ್ಟ್ ವಿಲ್ ವರ್ಕ್. ಇಟ್ ವಿಲ್ ವರ್ಕ್ ಸೇಮ್ ಫಾರ್ ಎಲ್ಲಿ, ಫೋಲ್ಡರ್ ಆಲ್ಸೋ. ಈಗ ಏನಿದೆ, ಪ್ರಾಜೆಕ್ಟ್ 2 ಅಂತ ಒಂದು ಫೋಲ್ಡರ್ ಇದೆ. ನಾನು ಏನ್ ಮಾಡ್ತೀನಿ, ಫೋಲ್ಡರ್ ಕಾಪಿ ಮಾಡ್ತೀನಿ. ಸಿ, ಕಾಪಿ ಮಾಡಿದೀನಿ ಫೋಲ್ಡರ್. ಅಂಡ್ ಇಲ್ಲಿ ಕಂಪ್ಯೂಟರ್ ಫೋಲ್ಡರ್ ಹೋಗ್ಬಿಟ್ಟು ಇನ್ಸೈಡ್ ನಾನು ಏನ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ, ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಸೊ ವಾಟ್ ಎವರ್ ವಿ ಆರ್ ಕಾಪಿಡ್ ರೈಟ್, ದಟ್ ಫೋಲ್ಡರ್ ಇಸ್ ವಾಟ್ ಪೇಸ್ಟ್ ಹಿಯರ್. ಇಲ್ಲಿ ಬಂತು. ಓಕೆ, ಈಗ ಏನ್ ಮಾಡೋಣ, ಕಟ್ ಅಂಡ್ ಪೇಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಫಾರ್ ಬೋತ್ ಫೈಲ್ ಅಂಡ್ ಫೋಲ್ಡರ್ ಅಂತ ಹೇಳಿ ನೋಡೋಣ. ನಾನೇನ್ ಮಾಡ್ತೀನಿ, ಒರಿಜಿನಲ್ ಫೋಲ್ಡರ್ಗೆ ಹೋಗ್ತೀನಿ. ಓಕೆ, ಇದೇನಿದು, ಇದು ಒರಿಜಿನಲ್ ಫೋಲ್ಡರ್. ಓಕೆ, ಇಲ್ಲೇನಿದೆ, ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ. ನಾ ಈ ಫೈಲ್ ಏನ್ ಮಾಡ್ತೀನಿ, ಕಟ್ ಮಾಡ್ತೀನಿ. ಓಕೆ, ಐ ಜಸ್ಟ್ ರೈಟ್ ಕ್ಲಿಕ್ ಆನ್ ಇಟ್, ಐ ಜಸ್ಟ್ ಕಟ್ ಇಟ್ ಅಂಡ್ ಐಲ್ ಗೋ ವಿತ್ ಅನದರ್ ಫೋಲ್ಡರ್ ಲೈಕ್ ಪ್ರಾಜೆಕ್ಟ್ ಹೋಗ್ತೀನಿ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಆಲ್ರೆಡಿ ಇದೆ. ಸೊ ನಾನು ಪ್ರಾಜೆಕ್ಟ್ 2 ಹೋಗ್ತೀನಿ. ಆಯ್ತಾ, ಪ್ರಾಜೆಕ್ಟ್ 2 ಹೋಗಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ನಾನು ಪೇಸ್ಟ್ ಮಾಡಿದೆ. ಈಗ ನಾವೇನ್ ಮಾಡೋಣ, ಒರಿಜಿನಲ್ ಫೈಲಿಗೆ ಹೋಗೋಣ, ಫೋಲ್ಡರ್ಗೆ ಹೋಗೋಣ. ಒರಿಜಿನಲ್ ಫೋಲ್ಡರ್ ಯಾವುದು, ಇದು. ಆಯ್ತಾ, ಒರಿಜಿನಲ್ ಫೋಲ್ಡರ್ ಅಲ್ಲಿ ಅದು ಕಂಪ್ಯೂಟರ್ ಬೇಸಿಕ್ಸ್ ಡೇ 1 ಅಂತೇಳಿ ಇಲ್ಲ. ಕಟ್ ಏನ್ ಮಾಡುತ್ತೆ, ವಾಟ್ ಎವರ್ ಡೇಟಾ ಆರ್ ಕಂಟೆಂಟ್ ವಿ ಆರ್ ಟೇಕಿಂಗ್, ಕಟ್ಟಿಂಗ್ ಇಟ್ ಟೋಟಲಿ ಕಟ್ ಅಂಡ್ ಟೋಟಲಿ ಮೂವ್ ಇನ್ ಟು ದ ಡೆಸ್ಟಿನೇಷನ್ ವೇರ್ ಯು ವಾಂಟೆಡ್ ಟು ಪೇಸ್ಟ್. ಅಲ್ಲಿ ಮೂವ್ ಮಾಡುತ್ತೆ ಟೋಟಲಿ. ಓಕೆ, ಸೇಮ್ ಲೈಕ್ ಫೋಲ್ಡರ್ ಏನ್ ಮಾಡ್ತೀನಿ, ನಾನು ಕಟ್ ಮಾಡ್ತೀನಿ ಇಲ್ಲಿಂದ. ಆಯ್ತಾ, ಐ ಜಸ್ಟ್ ಕಟ್ ಇಟ್ ಫ್ರಮ್ ಹಿಯರ್ and I'll paste it inside a project. Okay, so ಇಲ್ಲಿ ಏನ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಸಿ, ಫೋಲ್ಡರ್ got totally moved. ನಾನೇನ್ ಮಾಡ್ತೀನಿ, ಫಾರ್ ಕ್ಲಾರಿಫಿಕೇಶನ್ ಕಂಪ್ಯೂಟರ್ ಹೋಗ್ಬಿಟ್ಟು ಫೋಲ್ಡರ್ ಇಲ್ಲ, ಫೈಲ್ ಇಲ್ಲ, ಬಿಕಾಸ್ ನಾವು ಅಲ್ಲಿಂದ ಅಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿಬಿಟ್ಟು ಮೂವ್ ಮಾಡಿದ್ವಿ. ಓಕೆ, ದಿಸ್ ಇಸ್ ಹೌ ಕಟ್ ಅಂಡ್ ಪೇಸ್ಟ್ ವಿಲ್ ವರ್ಕ್. ನಾವ್ ಇವಾಗ ಏನ್ ತಿಳ್ಕೊಂಡ್ವಿ, ಹೌ ಟು ಕಟ್ ದ ಫೈಲ್ ಅಂಡ್ ಹೌ ಟು ಪೇಸ್ಟ್ ಇಟ್. ಓಕೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಪಿ ಅಂಡ್ ಪೇಸ್ಟ್ ಅಂಡ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಟ್ ಅಂಡ್ ಪೇಸ್ಟ್ ನೋಡಿದ್ವಿ. ಓಕೆ, ಇವಾಗ ಸೇಮ್ ಯೂಸಿಂಗ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಆಲ್ಸೋ ಇದಾವೆ. ಓಕೆ, ಫಾರ್ ಕಟ್ ಅಂಡ್ ಪೇಸ್ಟ್ ಆಲ್ಸೋ ಇದೆ ಅಂಡ್ ಕಾಪಿ ಅಂಡ್ ಪೇಸ್ಟ್ ಆಲ್ಸೋ ವಿ ಹ್ಯಾವ್ ಶಾರ್ಟ್ ಕಟ್ಸ್. ಓಕೆ, ನಾವ್ ಏನ್ ಮಾಡ್ತೀನಿ, ಈಗ ಕೀಬೋರ್ಡ್ ಇಂದ ಯೂಸ್ ಮಾಡೋಣ. ಓಕೆ, ಸೆಲೆಕ್ಟ್ ದ ಫೈಲ್ ಆರ್ ಫೋಲ್ಡರ್, ಪ್ರೆಸ್ ಕಂಟ್ರೋಲ್ ಸಿ, ಕಾಪಿ, ಗೋ ಟು ದ ಡೆಸ್ಟಿನೇಷನ್ ಅಂಡ್ ಪೇಸ್ಟ್ ಇಟ್, ಕಂಟ್ರೋಲ್ ವಿ. ಓಕೆ, ಇಂಪಾರ್ಟೆಂಟ್ ಅಂತಂದ್ರೆ ಏನ, ವೆನ್ ಯು ಕಾಪಿ ಅ ಫೈಲ್ ಆರ್ ಫೋಲ್ಡರ್, ದ ಒರಿಜಿನಲ್ remains in the original location for copy. Okay, and duplicate copy is created in the new locations. Okay, like this, control C and control V. Control C is for copy and control V for paste. Okay, let's see it practically now. Okay, ನಾನು ಏನ್ ಮಾಡಿದೀನಿ, ಆಲ್ರೆಡಿ ಫೋಲ್ಡರ್ ಅಲ್ಲಿ ಏನಿದೆ, ಇದು ಇದೆ. ಆಯ್ತಾ, ಲೈಕ್ ಆಲ್ರೆಡಿ ನಾವೇನ್ ಮಾಡಿದ್ವಿ, ಮೂವ್ ಮಾಡಿದ್ವಿ. ಈಗ ಫಾರ್ ಯೂಸಿಂಗ್ ರೈಟ್ ಕ್ಲಿಕ್ ಆಪ್ಷನ್ ನಾವೇನ್ ಮಾಡೋಣ, ಈಗ ಕಂಟ್ರೋಲ್ ಸಿ ಅಂಡ್ ಕಂಟ್ರೋಲ್ ವಿ ಇಂದ ಟ್ರೈ ಮಾಡೋಣ. ನಾನು ಏನ್ ಮಾಡ್ತೀನಿ, ಆಲ್ರೆಡಿ ವಿ ಹ್ಯಾವ್ ಕ್ರಿಯೇಟೆಡ್ ಒನ್ ಫೈಲ್ ರೈಟ್, ಕಂಟ್ರೋಲ್ ಸಿ ಯೂಸ್ ಮಾಡ್ತೀನಿ. ಆಯ್ತಾ, ಕಂಟ್ರೋಲ್ ಸಿ ಫ್ರಮ್ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಒರಿಜಿನಲ್ ಫೋಲ್ಡರ್ ಕ್ರಿಯೇಟ್ ಮಾಡಿದೀವಲ್ಲ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್ ವಿ. ಓಕೆ, ದಿಸ್ ಫೈಲ್ ಗಾಟ್ ಪೇಸ್ಟೆಡ್. ಓಕೆ, ಹಿಯರ್ ಅಂಡ್ ಅಗೇನ್ ಸೇಮ್ ನಾನು ಏನ್ ಮಾಡ್ತೀನಿ, ಫೋಲ್ಡರ್ ಆಲ್ರೆಡಿ ಕ್ರಿಯೇಟ್ ಮಾಡಿವಲ್ಲ ಇಲ್ಲಿ, ಇದನ್ನ ಏನ್ ಮಾಡ್ತೀನಿ, ಐ ಜಸ್ಟ್ ಕಂಟ್ರೋಲ್ ಸಿ and control V.
ಏನಾಯ್ತಿದು ಕಟ್ ಅಂಡ್ ಕಾಪಿ ಪೇಸ್ಟ್ ಆಯ್ತು. ಸೊ ನಾವ್ ಏನ್ ಮಾಡ್ತೀವಿ, ವಿ ಕ್ಯಾನ್ ಯೂಸ್ ಫ್ರಮ್ ಕೀಬೋರ್ಡ್ ಆಲ್ಸೋ ಅಂಡ್ ವಿ ಕ್ಯಾನ್ ಯೂಸ್ ಫ್ರಮ್ ರೈಟ್ ಕ್ಲಿಕ್ ಆಪ್ಷನ್ ಆಲ್ಸೋ. ಓಕೆ, ಸೇಮ್ ಕಟ್ ಅಂಡ್ ಪೇಸ್ಟ್ ಆಲ್ಸೋ ಸೇಮ್. ಲೈಕ್ ನಾನು ಏನ್ ಮಾಡ್ತೀನಿ, ಸೇಮ್ ಐ ಕಟ್ ಕಂಟ್ರೋಲ್ ಎಕ್ಸ್ ಫಾರ್ ಕಟ್, ಓಕೆ, ಅಂಡ್ ಕಂಟ್ರೋಲ್ ವಿ ಫಾರ್ ಪೇಸ್ಟ್. ಸೇಮ್ ಅಗೇನ್ ಐ ಡೂ ದ ಸೇಮ್. ಓಕೆ, ನಾನು ಕಂಟ್ರೋಲ್ ಸಿ ಮಾಡಿದೆ, ಇಲ್ಲಿ ಆಲ್ರೆಡಿ ಇದೆ ಬಿಕಾಸ್ ಕಾಪಿ ಇತ್ತಲ್ವಾ. ನಾನು ಏನ್ ಮಾಡ್ತೀನಿ, ಬೇರೆ ಫೋಲ್ಡರ್ಗೆ ಪೇಸ್ಟ್ ಮಾಡ್ತೀನಿ, ಫೋಟೋದಲ್ಲಿ ಪೇಸ್ಟ್ ಮಾಡ್ತೀನಿ ಆಯ್ತಾ. ಫೋಟೋದಲ್ಲಿ ಕಂಟ್ರೋಲ್ ವಿ ಆಯ್ತಾ. ಐ ಆಮ್ ನಾಟ್ ಯೂಸಿಂಗ್ ಎನಿ ಆಪ್ಷನ್ಸ್ ಫ್ರಮ್ ದ ಸ್ಕ್ರೀನ್ ನೌ, ಐ ಆಮ್ ಜಸ್ಟ್ ಯೂಸಿಂಗ್ ಕೀಬೋರ್ಡ್ ಆಪ್ಷನ್ಸ್. ಓಕೆ, ಕಂಟ್ರೋಲ್ ವಿ ಪೇಸ್ಟ್ ಆಯ್ತು. ಈಗ ನಾವು ಒರಿಜಿನಲ್ ಡಾಕ್ಯುಮೆಂಟ್ ಫೋಲ್ಡರ್ ಅಲ್ಲಿ ಹೋಗಿ ನೋಡೋಣ. ಒರಿಜಿನಲ್ ಡಾಕ್ಯುಮೆಂಟ್ ಫೋಲ್ಡರ್ ಅಲ್ಲಿ ಆ ಫೋಲ್ಡರ್ ಇಲ್ಲ ಆಯ್ತಾ. ಇದನ್ನು ಕೂಡ ಕಂಟ್ರೋಲ್ ಎಕ್ಸ್ and what I'll do, I'll paste it in photos folder only and control V. So this is how copy paste and cut paste will work. Okay, ಇವಾಗ ಏನ್ ಮಾಡೋಣ, how to delete a folder or file ಅಂತ ಹೇಳಿ ನೋಡೋಣ. ಓಕೆ, ಇಲ್ಲಿ delete is used to remove a file or folder that you no longer needed. ನಾವು ಡಿಲೀಟ್ ಎದಕ್ಕೆ ಯೂಸ್ ಮಾಡ್ತೀವಿ, ನಮ್ಗೆ ಆ ಫೈಲ್ ಅಥವಾ ಫೋಲ್ಡರ್ ಬೇಕಾಗಿಲ್ಲ ಅಂತಂದ್ರೆ ಅದನ್ನ ಡಿಲೀಟ್ ಮಾಡ್ಬಿಡ್ತೀವಿ. ಓಕೆ, ಡಿಲೀಟ್ ಅಲ್ಲಿಯೂ ಕೂಡ ನಾವು ಎರಡು ಆಪ್ಷನ್ಸ್ ಇದೆ. ವಿ ಕ್ಯಾನ್ ಡಿಲೀಟ್ ಫೈಲ್ ಆರ್ ಫೋಲ್ಡರ್ ಫ್ರಮ್ ರೈಟ್ ಕ್ಲಿಕ್ ಆಪ್ಷನ್ ಅಂಡ್ ಆಲ್ಸೋ ವಿ ಕ್ಯಾನ್ ಯೂಸ್ ಫ್ರಮ್ ಕೀಬೋರ್ಡ್ ಆಲ್ಸೋ. ಓಕೆ, ಇವಾಗ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಆಪ್ಷನ್ ಅಲ್ಲಿ ಏನಿದೆ, ಸೆಲೆಕ್ಟ್ ದ ಫೈಲ್ ಆರ್ ಫೋಲ್ಡರ್ ಯು ವಾಂಟ್ ಟು ಡಿಲೀಟ್, ರೈಟ್ ಕ್ಲಿಕ್ ಆನ್ ಇಟ್ and delete it. So that file ಏನ್ ಮಾಡುತ್ತೆ, it will go and move to the recycle bin. Okay, it will go and sit in the recycle bin. This is how it work. And from keyboard ಹೆಂಗ್ ಇದು ವರ್ಕ್ ಆಗುತ್ತೆ ಅಂತಂದ್ರೆ, first we have to select the folder, press delete key from the keyboard. Okay, then again it will move to the recycle bin. Okay, let's see now practically how it works. Already we have created file and folder. These are the file and this is the folder. Okay, first what I'll do, I'll just try to delete file from the right click option. As see, I just not required this file, I'll just right click on it. There is a delete option. Okay, delete, just press on it, this file is deleted. Now ಏನ್ ಮಾಡ್ತೀನಿ ನಾನು, I'll go and I'll check recycle bin. Where is recycle bin? This is a recycle bin. Okay, where is our file? Just sort by name. ಡಿಲೀಟೆಡ್ ಡೇಟ್ ಅಂತ ಸಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಫೈಲ್ ಅಲ್ವಾ, ಇದು ಫೈಲ್ ಆಲ್ರೆಡಿ ಡಿಲೀಟ್ ಆಗಿ ರೀಸೈಕಲ್ ಬಿನ್ ಅಲ್ಲಿ ಬಂದಿದೆ. ಸೊ ಅದೇ ತರ ನಾನು ಏನ್ ಮಾಡ್ತೀನಿ, ಫೋಲ್ಡರ್ ಡಿಲೀಟ್ ಮಾಡ್ತೀನಿ ಆಯ್ತಾ. I have deleted folder by right clicking on it. There is a option called as delete. ಇದನ್ನು ಡಿಲೀಟ್ ಮಾಡ್ತಿದ್ದೀನಿ. ಸೊ ಇದು ಏನಾಗುತ್ತೆ, ರೀಸೈಕಲ್ ಬಿನ್ ಅಲ್ಲಿ ಮೂವ್ ಆಗುತ್ತೆ. ಲೆಟ್ಸ್ ರಿಫ್ರೆಶ್ ಇಟ್. ಸಿ, ಫೋಲ್ಡರ್ ಅದು ಡಿಲೀಟ್ ಆಯ್ತು. This is how we are deleting by using the right click option. ಸೇಮ್ ನಾವ್ ಏನ್ ಮಾಡ್ಕೋಬಹುದು, ಬೈ ಕೀಬೋರ್ಡ್ ಇಂದನೂ ಯೂಸ್ ಮಾಡ್ಕೋಬಹುದು. ಜಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದ file and press delete from the keyboard. I just pressing the delete option. So it got deleted. Same for folder also. I'll just select and delete. I'll just click on the delete option. So it is also got deleted. Now in Madana, we will go and check in recycle bin. Okay. Just refresh this. This is a recycle bin. See, folder and files. Both we can see in recycle bin. This is how we are performing delete options for folder and files. ಇವಾಗ ಏನ್ ಮಾಡೋಣ, ಹೌ ಟು ರೀಸ್ಟೋರ್ ಅ ಡಿಲೀಟೆಡ್ ಫೈಲ್ ಆರ್ ಫೋಲ್ಡರ್ ಅಂತ ಹೇಳಿ ನೋಡೋಣ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ನೌ. See, whatever file we have deleted before it, that we can see in a recycle bin and we'll try to restore it. Okay, let's see now. ಸೊ ನಾನು ಏನ್ ಮಾಡ್ತೀನಿ, ಇವಾಗ ರೀಸೈಕಲ್ ಬಿನ್ಗೆ ಹೋಗ್ತಿದ್ದೀನಿ. ಜಸ್ಟ್ ಕ್ಲಿಕಿಂಗ್, ಡಬಲ್ ಕ್ಲಿಕ್ಕಿಂಗ್ ಆನ್ ರೀಸೈಕಲ್ ಬಿನ್. ನಾನು ಏನ್ ಮಾಡ್ತೀನಿ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ದಿಸ್ ಇಸ್ ಅ ಫೈಲ್ ಅಂಡ್ ದಿಸ್ ಇಸ್ ಅ ಫೋಲ್ಡರ್ ವೇರ್ ವಿ ಹ್ಯಾವ್ ಡಿಲೀಟೆಡ್ ಬಿಫೋರ್. ಓಕೆ, ಈ ಫೈಲ್ ಮತ್ತೆ ಫೋಲ್ಡರ್ ನಾವು ಬಿಫೋರ್ ಡಿಲೀಟ್ ಮಾಡಿದ್ವಿ. ನಾನು ಏನ್ ಮಾಡ್ತೀನಿ, ಈ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ ಎರಡೂನು. ಸೊ ಯು ಕ್ಯಾನ್ ಸೆಲೆಕ್ಟ್ ಒನ್ ಬೈ ಒನ್ ಆಲ್ಸೋ ಆರ್ ಯು ಕ್ಯಾನ್ ಸೆಲೆಕ್ಟ್ ಮಲ್ಟಿಪಲ್ ಆಲ್ಸೋ. ಓಕೆ, ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ದೇರ್ ಇಸ್ ಅ ಆಪ್ಷನ್. ಓಕೆ, ರೀಸ್ಟೋರ್ ಸೆಲೆಕ್ಟೆಡ್ ಆಪ್ಷನ್ ಅಂತೇಳಿ ಇಲ್ಲೂ ಇದೆ. ಅಥವಾ ನಾವ್ ಏನ್ ಮಾಡ್ಬೋದು, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಹಿಯರ್ ದೇರ್ ಇಸ್ ಆಪ್ಷನ್ ರೀಸ್ಟೋರ್ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ
it will move to the original place. Okay, now let's see and check original place whether it got restored or not. Okay, see, now we can see this file and folder got restored to original place. This is how restore will work. ಇವಾಗ ಏನೋ ಇಂಪಾರ್ಟೆಂಟ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಫಾರ್ ಬಿಗಿನರ್ಸ್ ಅಂತೇಳಿ ಇವಾಗ ಏನೇನು ನಾವು ಟಾಸ್ಕ್ ಮಾಡಿದೀವಲ್ಲ ಫೋಲ್ಡರ್ ಕ್ರಿಯೇಷನ್, ಫೈಲ್ ಕ್ರಿಯೇಷನ್, ಫೋಲ್ಡರ್ ಡಿಲೀಟು, ಕಾಪಿ, ಪೇಸ್ಟ್, ಕಟ್ ಅಂಡ್ ಆಲ್ ಅದ್ರ ಶಾರ್ಟ್ಕಟ್ಸ್ ಇಲ್ಲಿದೆ. ಸಿ ಇಂಪಾರ್ಟೆಂಟ್ ಶಾರ್ಟ್ಕಟ್ ಟು ರಿಮೆಂಬರ್. ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಮಾಡುತ್ತೆ, ಕಂಟ್ರೋಲ್ ಹೆಕ್ಸ್ ಕಟ್ ಮಾಡುತ್ತೆ, ಕಂಟ್ರೋಲ್ ವಿ ಪೇಸ್ಟ್ ಮಾಡುತ್ತೆ, ಕಂಟ್ರೋಲ್ ಝೆಡ್ ಅಂಡು ಮಾಡುತ್ತೆ. ನಾವು ಡಿಲೀಟ್ ಮಾಡಿದ್ದು ಡಿಲೀಟ್ ಮಾಡೋದು ಬೇಡಪ್ಪ, ನಾವು ವಾಪಸ್ ತಗೊಳ್ಳೋಣ ಅಂತಂದ್ರೆ ಅಂಡು ಮಾಡುತ್ತೆ, ಕಂಟ್ರೋಲ್ ಸೇವ್ ಮಾಡುತ್ತೆ, ಕಂಟ್ರೋಲ್ ಎ ಸೆಲೆಕ್ಟ್ ಆಲ್ ಮಾಡುತ್ತೆ, F2 ರೀನೇಮ್ ಮಾಡುತ್ತೆ, ಕಂಟ್ರೋಲ್ ಶಿಫ್ಟ್ ಏನಂದ್ರೆ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡುತ್ತೆ. Okay, this is just basics about file and folder, how to create file, folder and rename. ಇವತ್ತು ಏನ್ ನಾವು ಫೈಲ್ ಕ್ರಿಯೇಟ್ ಮಾಡ್ತೀವಿ, ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ, ವಾಟ್ ಎವರ್ ಆಕ್ಷನ್ಸ್ ವಿ ಹ್ಯಾವ್ ಪರ್ಫಾರ್ಮ್ ಆನ್ ಇಟ್, ಜಸ್ಟ್ ನೀವು ಏನ್ ಮಾಡ್ರಿ ಪ್ರಾಕ್ಟೀಸ್ ಮಾಡಿ ಒಂದ್ಸಲ ಎಲ್ಲಾನು ಟ್ರೈ ಮಾಡ್ಕೊಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ ದೊಂದಿಗೆ ಹೌ ಟು ವಾಟ್ ಕ್ರಿಯೇಟ್ ವರ್ಡ್ ಡಾಕ್ಯುಮೆಂಟ್ ಅಂಡ್ ಇನ್ ದ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಾವು ಸ್ಟೈಲು, ಫಾಂಟು, ಬೋಲ್ಡ್ ಹೆಂಗ್ ಮಾಡ್ಬೇಕು, ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಾವು ಡಾಕ್ಯುಮೆಂಟ್ ಅನ್ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.